ಭವಿಷ್ಯ ನುಡಿದ 20 ದಿನದಲ್ಲೇ ನಿಜವಾಯಿತು ಕೋಡಿಶ್ರೀ ಭವಿಷ್ಯ. ಕೇರಳದಲ್ಲಿ ಭೀಕರ ಭೂಕುಸಿತ, ಕಣ್ಣೆದುರೆ ನಡೆಯಿತು ದುರಂತ. ಗುಡ್ಡದ ಅಡಿ ಸಿಲುಕಿದ ನೂರಾರು ಜನ. ಮಹಾ ದುರಂತಕ್ಕೆ ಕಾರಣವೇನು? ಕೇರಳದ ವೈನಾಡಿನಲ್ಲಿ ಮಹಾ ದುರಂತ ಸಂಭವಿಸಿದ್ದು. ಗಾಡು ಪ್ರದೇಶದಲ್ಲಿ ಗುಡ್ಡ ಕುಸಿದು 400ಕ್ಕೂ ಹೆಚ್ಚು ಕುಟುಂಬ ಸಂಕಷ್ಟಕ್ಕೆ ಸಿಲುಕಿವೆ. ಅದರಲ್ಲೂ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಮೃತದೇಹಗಳನ್ನು ಹೊರತೆಗೆಯಲಾಗ್ತಾ ಇದ್ದು, ಈ ಒಂದೊಂದು ದೃಶ್ಯಗಳನ್ನು ನೋಡುವಾಗಲೇ ಒಂದು ಕ್ಷಣ ಕರುಳು ಹಿಂಡುವಂತಾಗತ್ತೆ. ಈಗಾಗಲೇ ಸಾವಿನ ಸಂಖ್ಯೆ 63ಕ್ಕೆ ಏರಿಕೆಯಾಗಿದ್ದು, ಕಾರ್ಯಾಚರಣೆ ಭರದಿಂದ ಸಾಗ್ತಾಗಿದೆ. ದುರಂತದಲ್ಲಿ 100 ಕಿಲೋಮೀಟರ್ವರೆಗೂ ಶವಗಳು ಕೊಚ್ಚಿಕೊಂಡು ಹೋಗಿದ್ದು, ರಾತ್ರಿ 3 ಗಂಟೆಯಲ್ಲಿ 2 ಬಾರಿ ಗುಡ್ಡ ಕುಸಿದಿದೆ. ಇನ್ನು ಈ ಗುಡ್ಡ ಕುಸಿತದ ಬಗ್ಗೆ ಕಳೆದ 20 ದಿನಗಳ ಹಿಂದಷ್ಟೇ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು, ಧರ್ಮ, ಭವಿಷ್ಯ, ದಿನ, ಕಾಲ, ಪಂಚಾಂಗ ಮಹತ್ವ ಇದೆ. ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ. ಹೆಸರಿನಲ್ಲೇ ಕ್ರೋಧಿನಾಮ ಕ್ರೋಧ ಅಂದರೆ ಸಿಟ್ಟು ಅಂತ, ಕ್ರೋಧ, ಸಿಟ್ಟು, ದ್ವೇಷ, ಅಸೂಯೆ ಅಂತ. ಈ ಸಂವತ್ಸರ ಒಳಿತಿಗಿಂತ ಕೆಡುಕನ್ನು ಹೆಚ್ಚು ಮಾಡ್ತದೆ. ಒಳಿತು ಮಾಡೋದು ಕಮ್ಮಿ, ಕೆಡುಕೆ ಹೆಚ್ಚು ಮಾಡ್ತದೆ. ಹಾಗಾಗಿ ಇವತ್ತೇ ನಾವು ಭೂಮಿ, ಅಗ್ನಿ, ಆಕಾಶ, ವಾಯು, ಜಲ ಅಂತೀವಲ್ಲ, 5ಗಳಿಂದಲೂ ತೊಂದರೆ ಇದೆ. ನೀರಿನಿಂದಲೂ ತೊಂದರೆ ಇದೆ, ಬೆಂಕಿಯಿಂದಲೂ ತೊಂದರೆ ಇದೆ, ಗಾಳಿಯಿಂದಲೂ ತೊಂದರೆ ಇದೆ. ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ. ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ, ಸುರಿಯುತ್ತಲೇ ಸುರಿಯುತ್ತೆ, ಬೆಳೆಯುವಷ್ಟೇ, ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು. ಆದರೆ ತೊಂದರೆ ಏನಿಲ್ಲ. ಜಲಪ್ರಳಯ ಆಗೋ ಲಕ್ಷಣ ಇದೆ, ಬಿರುಕಾಗೋದು, ಭೂಕಂಪ ಆಗೋದು, ಗುಂಡು ಕುಸಿಯೋದು ಲಕ್ಷಣ ಇದೆ. ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ. ಅದನ್ನು ಸುಭಿಕ್ಷೆ ಇದೆ, ತೊಂದರೆ ಏನಿಲ್ಲ. ಅದನ್ನು ಹೇಳಿದ್ರೆ ಈ ಸಲ 5ರಿಂದಲೂ ತೊಂದರೆ ಇದೆ, ಪಂಚಭೂತಗಳೂ ತೊಂದರೆ ಇದೆ. ವಿಪರೀತ ಗಾಳಿ ಬೀಸಿ ಇದು ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ಹೇಳ್ತಿರೋದು, ಎಲ್ಲ ಇಂಡಿಯಾಕ್ಕೆಲ್ಲ ಸೇರಿ ಹೇಳ್ತಿರೋದು. ನಾನು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ, ಜಲಪ್ರಳಯ ಇದೆ, ಭೂಮಿ ಬೆಂಕಿಸಾಗೋದಿದೆ, ಬೆಂಕಿ ಜಾಸ್ತಿ ಇದೆ, ಕುಸಿಯೋದು ಇದೆಲ್ಲ ಆಗೋ ಪ್ರಸಂಗಗಳಿಲ್ಲ. ಕ್ರೋಧಿನಾಮ ಸಂವತ್ಸರ ಸಂದರ್ಭದಲ್ಲಿ ಜಗತ್ತು ಪ್ರಕೃತಿ ವಿಕೋಪಕ್ಕೆ ತುತ್ತಾಗತ್ತೆ. ಹಲವು ಕಡೆಗಳಲ್ಲಿ ನಿರಂತರ ಮಳೆ ಸುರಿಯುವ ಪರಿಣಾಮ ಜಲಪ್ರಳಯವಾಗುವ ಸಂಭವವಿದೆ. ಪ್ರವಾಹದ ಜೊತೆಗೆ ಗುಡ್ಡ ಕುಸಿತ ಉಂಟಾಗಲಿದ್ದು, ಮಹಾ ದುರಂತವೇ ಸಂಭವಿಸಲಿದೆ ಅಂತ ಭವಿಷ್ಯವನ್ನ ನುಡಿಯಲಾಗಿತ್ತು. ಆದ್ರೆ ಇದೀಗ ಈ ಭವಿಷ್ಯ ನಿಜವಾಗಿದ್ದು, ಕಳೆದ 15 ದಿನಗಳ ಹಿಂದಷ್ಟೇ ಶಿರೂರಿನಲ್ಲಿ ಗುಡ್ಡ ಕುಸಿದು ದುರಂತ ಸಂಭವಿಸಿತ್ತು. ಅದಾದ ಮೇಲೆ ಈಗ ಕೇರಳದಲ್ಲಿ ಮಹಾ ದುರಂತವೇ ಸಂಭವಿಸಿದೆ. ಈ ವರ್ಷದ ಮಳೆ ತುಂಬಾನೇ ತೊಂದರೆ ಕೊಡಲಿದೆಯಂತೆ. ಎಲ್ಲ ಕಡೆಗಳಲ್ಲಿ ಸಮ ಪ್ರಮಾಣದಲ್ಲಿ ಮಳೆಯಾಗುವುದಿಲ್ಲವಂತೆ. ಒಂದು ಪ್ರದೇಶ ಅಥವಾ ರಾಜ್ಯದಲ್ಲಿ ವಿಪರೀತ ಮಳೆಯಾದ್ರೆ ಮತ್ತೊಂದು ಕಡೆ ಬರ ಇರತ್ತಂತೆ. ಇದರಿಂದ ಎಲ್ಲಿ ಮಳೆಯಾಗ್ತದೆಯೋ ಅಲ್ಲಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೆಳೆ ನಾಶವಾಗಲಿದೆಯಂತೆ. ಹೀಗಾಗಿ ಮಳೆ ಆಗದೇ ಇರುವ ಕಡೆಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಲಿವೆಯಂತೆ. ಆದರೆ ಇದೀಗ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದ 20 ದಿನದಲ್ಲಿ ದೇವರ ನಾಡು ಕೇರಳದಲ್ಲಿ ದೊಡ್ಡ ಮಹಾಪ್ರಳಯವೇ ಸೃಷ್ಟಿಯಾಗಿದೆ. ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು, ಧರ್ಮ, ಭವಿಷ್ಯ, ದಿನ, ಕಾಲ, ಪಂಚಾಂಗ ಮಹತ್ವ ಇದೆ. ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ. ಹೆಸರಿನಲ್ಲೇ ಕ್ರೋಧಿನಾಮ ಕ್ರೋಧ ಅಂದರೆ ಸಿಟ್ಟು ಅಂತ, ಕ್ರೋಧ, ಸಿಟ್ಟು, ದ್ವೇಷ, ಅಸೂಯೆ ಅಂತ. ಈ ಸಂವತ್ಸರ ಒಳಿತಿಗಿಂತ ಕೆಡುಕನ್ನು ಹೆಚ್ಚು ಮಾಡ್ತದೆ. ಒಳಿತು ಮಾಡೋದು ಕಮ್ಮಿ, ಕೆಡುಕೆ ಹೆಚ್ಚು ಮಾಡ್ತದೆ. ಹಾಗಾಗಿ ಇವತ್ತೇ ನಾವು ಭೂಮಿ, ಅಗ್ನಿ, ಆಕಾಶ, ವಾಯು, ಜಲ ಅಂತೀವಲ್ಲ, 5ಗಳಿಂದಲೂ ತೊಂದರೆ ಇದೆ. ನೀರಿನಿಂದಲೂ ತೊಂದರೆ ಇದೆ, ಬೆಂಕಿಯಿಂದಲೂ ತೊಂದರೆ ಇದೆ, ಗಾಳಿಯಿಂದಲೂ ತೊಂದರೆ ಇದೆ. ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ. ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ, ಸುರಿಯುತ್ತಲೇ ಸುರಿಯುತ್ತೆ, ಬೆಳೆಯುವಷ್ಟೇ, ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು. ಆದರೆ ತೊಂದರೆ ಏನಿಲ್ಲ.
ಜಲಪ್ರಳಯ ಆಗೋ ಲಕ್ಷಣ ಇದೆ. ಭೂ ಬಿರುಕಾಗೋದು, ಭೂಕಂಪ ಆಗೋದು, ಗುಂಡು ಕುಸಿಯೋದು ಲಕ್ಷಣ ಇದೆ. ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ. ಅದನ್ನು ಸುಭಿಕ್ಷೆಯದೇ ತೊಂದರೆ ಏನಿಲ್ಲ. ಅದನ್ನು ಹೇಳಿದ್ರೆ ಈ ಸಲ 5ರಿಂದಲೂ ತೊಂದರೆ ಇದೆ, ಪಂಚಭೂತಗಳೂ ತೊಂದರೆ ಇದೆ. ವಿಪರೀತ ಗಾಳಿ ಬೀಸಿ ಇದು ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ಹೇಳ್ತಾರದು ಎಲ್ಲ ಇಂಡಿಯಾಕರೆಲ್ಲ ಸೇರಿ ಹೇಳ್ತಾರದು. ನಾನು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ, ಜಲಪ್ರಳಯ ಇದೆ, ಭೂಮಿ ಬಿರುಸಾಗೋದಿದೆ, ಬೆಂಕಿ ಜಾಸ್ತಿ ಇದೆ, ಕುಸಿಯೋದು ಇದೆಲ್ಲ ಆಗೋ ಪ್ರಸಂಗಗಳಿಲ್ಲ. ಅಂಥದ್ದಿದೆ ಅವುಗಳು